ಚೈನಾದಲ್ಲಿ ಬುಲೆಟ್ ಟ್ರೈನ್ ಅಂತೂ ನಾನು ನೋಡಾಯಿತು. ಇವಾಗ ನಾರ್ಮಲ್ ಟ್ರೈನ್ ಯಾವ ಥರ ಇರುತ್ತೆ ಅಂತ ಅದರಲ್ಲೂ ಒಂಥರ ಜರ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನೋಡಿ ಒಂದು ನಾರ್ಮಲ್ ಟ್ರೈನು ನಾನು ಬೀಜಿಂಗಿಂದ ಚಾಂಕಿಂಗ್ ಹೋಗ್ತಾ ಇದ್ದೀನಿ. ಓವರ್ ನೈಟ್ ಜರ್ನಿ, ಮೊದಲ ಬಾರಿಗೆ ಚೈನಾದಲ್ಲಿ ಓವರ್ ನೈಟ್ ಜರ್ನಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಜಾಸ್ತಿ ಟ್ರೈನ್ಗಳು ಬುಲೆಟ್ ಟ್ರೈನ್ಗಳೇ ಇರೋದ್ರಿಂದ ಜಾಸ್ತಿ ಓವರ್ ನೈಟ್ ಟ್ರೈನ್ಗಳೇ ಇಲ್ಲ. ಅಂದರೆ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ರಾತ್ರಿ ಇಲ್ಲೆಲ್ಲ ಏರ್ಪೋರ್ಟ್ಗಳು ಸಹಿತ ಯಾವುದು ಚೆಕ್-ಇನ್ನೂ ಇರೋಲ್ಲ, ಏನೂ ಇರೋಲ್ಲ. ಫ್ಲೈಟ್ಗಳು ತುಂಬ ಕಡಿಮೆ ರಾತ್ರಿ ಮೇಲೆ, ಎಲ್ಲ ಬೆಳಗ್ಗೆನೇ ಜಾಸ್ತಿ. ಸೊ ಇವತ್ತು ಓವರ್ ನೈಟ್ ಜರ್ನಿ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಈ ಟ್ರೈನ್ ಯಾವ ಥರ ಇರುತ್ತೆ, ಯಾವ ಥರ ಸರ್ವಿಸ್ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ರೈಲು ಒಳಗಡೆ ಯಾವ ಥರ ಇದೆ, ಯಾವ್ಯಾವ ಕ್ಲಾಸ್ಗಳಿರುತ್ತೆ ಅದನ್ನು ಎಲ್ಲ ಕೊಡ್ತೀನಿ. ನೋಡ್ತಾ ಹೋಗೋಣ ಚೈನಾದ ನಾರ್ಮಲ್ ಟ್ರೈನ್ ಆಗಿರುತ್ತೆ ಅಂತ. ಇದು ನಾರ್ಮಲ್ ಟ್ರೈನು, ಬುಲೆಟ್ ಟ್ರೈನ್ ಅಲ್ಲ. ನೋಡೋಣ. ನಾನಿವಾಗ ರೈಲ್ ಎಂಟರ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು ಯಾವ ಥರ ಇದೆ ಅಂತ. ಇಲ್ಲಿ ಕಂಪಾರ್ಟ್ಮೆಂಟ್ ಇದೆ ನಿಮ್ಮನ್ನ ಲಗೇಜ್ನೆಲ್ಲ ಇಟ್ಕೊಳ್ಳೋಕ್ಕೆ. ನೀವು ಲಾಂಗ್ ಪ್ರಯಾಣ ಮಾಡ್ತಾಯಿದ್ರೆ, ತುಂಬ ಉದ್ದದ ಜರ್ನಿ ಮಾಡ್ತಾಯಿದ್ರೆ ಇಲ್ಲಿ ಲಗೇಜ್ನ ಇಟ್ಕೊಬೋದು. ಅದು ಬಿಟ್ಟರೆ ಇದೆಯಲ್ಲ, ಇದೇ ನನ್ನ ಸೀಟು, ಅಪ್ಪರ್ ಬರ್ತು ನಂದು. ನೋಡೋಣ, ಕೆಳಗಡೆ ಯಾರಿಲ್ಲ ಅಂದರೆ ಕೆಳಗಡೆ ಮಲ್ಕೊತೀನಿ, ಇಲ್ಲಾಂದರೆ ಅಪ್ಪರ್ ಬರ್ತು ನಂದು ಮೇಲ್ಗಡೆದು. ಸೊ ಈ ಥರ ಒಂದು ಕಂಪಾರ್ಟ್ಮೆಂಟೇ ಇದೆ ಸ್ಲೀಪರಲ್ಲಿ. ಈ ಥರ 22 ಕಂಪಾರ್ಟ್ಮೆಂಟ್ಗಳಿದೆ. ಇಲ್ಲಿ ಹೋಗೋಕ್ಕೆ ರಸ್ತೆ ಇದೆ ನೋಡಿ. ನಾವು ಇಂಡಿಯಾ ಟ್ರೈನ್ಗಳೇನಿರ್ತೇಳಿ ಇಲ್ಲಿ ಈ ಕಡೆ ಇಷ್ಟು ಸೀಟ್ ಇರುತ್ತಲ್ಲ, ಅದೇ ಥರ ಇಲ್ಲಿ 2 ಸೀಟ್ಗಳಿರುತ್ತೆ. ಮಧ್ಯೆಯಲ್ಲಿ ಚಿಕ್ಕದಾದಂಥ ದಾರಿ ಇರುತ್ತೆ, ಇಲ್ಲಿಲ್ಲ. ಹೋಗಕ್ಕೆ ಬೇರೆಯೇ ದಾರಿ. ಇಲ್ಲಿ ನೋಡಿ, ಕೂತ್ಕೊಳ್ಳೋಕೆ ಬೇರೆ ಸೀಟು. ನೀವು ಊಟ ಮಾಡೋಕ್ಕೆ ಅಥವಾ ಏನಾರು ಮಾಡೋದಾದ್ರೆ ಇಲ್ಲಿ ಬಂದ್ಕೊಂಡು ಮಾಡ್ಬೋದು. ಮೇಲ್ಗಡೆ ಇರೋರು, ಕೆಳಗಡೆ ಇರೋರಿಗೆ ಇಲ್ಲಿದೆ ನೋಡಿ. ಮೇಲ್ಗಡೆ ಇರೋರಿಗೆ ಬಂದು ಕೂತ್ಕೋಬೇಕು ಅಂದರೆ ಕೆಳಗಡೆ ಸೀಟು. ಇದು ಈ ಥರ ಇರುತ್ತೆ ನೋಡಿ, ಇದು ವ್ಯವಸ್ಥೆ. ಸೊ ಇಂಡಿಯಾದಲ್ಲಾದರೆ ಹೆಂಗೆ ಹೇಳಿ, ನಾವು ಮೇಲ್ಗಡೆ ಇದ್ದವ್ರಿಗೆ ಕೆಳಗಡೆ ಬಂದು ಬೆಳಗ್ಗೆ 9ರಿಂದ ರಾತ್ರಿ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂತ್ಕೊಳ್ಳೋಕ್ಕೆ ಅವಕಾಶ ಇದೆ. ಅದೇ ಥರ ಇಲ್ಲಿ ಲೈಟ್ ಇದೆ, ಚಾರ್ಜಿಂಗ್ ಸಾಕೆಟ್ ಇದೆ, ಎಲ್ಲದೂ ಇದೆ ಪ್ರತಿ ಸೀಟ್ಗೂ. ನೋಡಿ ಯಾವ ಥರ ಇದೆ ಅಂತ. ನಿಮ್ಮ ಫೋನು ಅಥವಾ ವಾಲೆಟ್ ಇಟ್ಕೊಳ್ಳೋಕ್ಕೆ ನೋಡಿ, ಇಲ್ಲಿ ಪ್ರತಿ ಕಂಪಾರ್ಟ್ಮೆಂಟ್ಗೂ ಯಾವ ಥರ ಕೊಟ್ಟಿದ್ದಾರೆ ಅಂತ ಜಾಗನ. ಸೊ ಹೋಲ್ ನೈಟ್ ನಂದು ಇದರಲ್ಲೇ ಜರ್ನಿ. ಇವಾಗ ಟೈಮ್ 6 ಗಂಟೆ ಆಗ್ತಾಯಿದೆ. ಹೊರಗಡೆ ಆಲ್ರೆಡಿ ಕಪ್ಪಾಗ್ಬಿಟ್ಟಿದೆ. 6 ಗಂಟೆಗೆ ನೋಡಿ, ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಚಳಿಗಾಲ ಅಲ್ವಾ. ಸೊ ಇವಾಗ ಬೀಜಿಂಗಿಂದ ಪ್ರಯಾಣ ಮಾಡ್ತಾಯಿದ್ದೀನಿ. ಇಲ್ಲಿ ಟಾಯ್ಲೆಟ್ ಎಲ್ಲದೂ ಇದೆ, ಇಲ್ಲೇ ಇದೇ ಕಂಪಾರ್ಟ್ಮೆಂಟ್ಗಳಲ್ಲೇ. ಇನ್ನು ಊಟ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಊಟನೂ ಬರುತ್ತೆ ಈ ಟ್ರೈನ್ಗಳಲ್ಲಿ, ಅದನ್ನು ತೋರಿಸ್ತೀನಿ. ಪಕ್ಕದಲ್ಲಿ ಶತಾಬ್ದಿ ಥರ ಯಾವುದೋ ಟ್ರೈನ್ ಇದೆ, ಗೊತ್ತಿಲ್ಲ ಯಾವುದು ಅಂತ ನೋಡೋಣ. ಸೊ ಇವಾಗ ನೋಡಿ, ನಾವು ಇವಾಗ ಹೋಗ್ತಾ ಇರುವಂಥದ್ದು ಇದೇ ಸಿಟಿಗೆ. ಹೆಚ್ಚಾಗಿ ನನಗೆ ಗೊತ್ತಿರೋ ಹಂಗೆ ಯಾವ ಸಿಟಿ ಅಂತ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ಇದ್ದೀನಿ ಯಾವ ಥರ ಇರುತ್ತೆ ಜರ್ನಿ ಅಂತ.